ಮೈಸೂರಿನ ರಸ್ತೆಯೊಂದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಹೆಸರಿಡುವಂತಹ ವಿಚಾರಕ್ಕೆ ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ರಿಯಾಕ್ಟ್ ಮಾಡಿರುವಂಥದ್ದು. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ಚಿಂತನೆ. ಸಿಎಂ ಸಿದ್ದರಾಮಯ್ಯ ಅವರನ್ನು ಕೊಂಡಾಡಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಸಿದ್ದರಾಮಯ್ಯ ಮೈಸೂರಿನ ಸುಪುತ್ರ, ಸೈದ್ಧಾಂತಿಕವಾಗಿ ಮಾತ್ರ ನಾನು ಅವರನ್ನು ವಿರೋಧಿಸ್ತೇನೆ. ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರದಲ್ಲಿ ಸಣ್ಣತನ ಬೇಡ. ಮೈಸೂರಿಗೆ ಸಿದ್ದರಾಮಯ್ಯ ಕೊಡುಗೆ ಬಹಳ ಇದೆ, ಅಪಾರ ಇದೆ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಹಾಡಿ ಹೊಗಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಬಣ್ಣನೆ ಮಾಡಿದ್ದಾರೆ. ಪಾಲಿಕೆಯ ಈ ನಿರ್ಧಾರಕ್ಕೆ ಚಿಂತನೆಗೆ ಮೂಡಾದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತನಾಡಿರುವಂಥದ್ದು. ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದಾಗ ಈ ಮೈಸೂರು ಮಹಾನಗರ ಪಾಲಿಕೆ ಇದರಲ್ಲಿ ಯಾರ್ಯಾರ ಹೆಸರಿಟ್ಟಿಲ್ಲ ಇಟ್ಕೊಳ್ಳಿ. ಮಾಜಿ ನಗರ ಪಾಲಿಕೆಯ ಸದಸ್ಯರುಗಳ ಹೆಸರನ್ನು ಸರ್ಕಲ್ಗೆ, ದೊಡ್ಡ ದೊಡ್ಡ ಸರ್ಕಲ್ಗಳಿಗೆ ಇಟ್ಟಿದ್ದೀವಿ, ರಸ್ತೆಗಳಿಗೆ ಇಟ್ಟಿದ್ದೀವಿ. ಈ ದೇಶಕ್ಕೆ ಸಂಬಂಧಪಡದೇ ಇದ್ರೂ ಕೂಡ ಪ್ರಜಾತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತೇಳಿ ಹೇಳ್ಬಿಟ್ಟು ನೆಲ್ಸನ್ ಮಂಡೇಲಾ ಹೆಸರು ಇಟ್ಟಿದ್ದೀವಿ. ಹಾಗಿರಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ. ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿರ್ಬೋದು. ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತೂ ವಿರೋಧಿಸ್ತೇನೆ. ಹಿಂದುತ್ವದ ವಿಚಾರ ಬಂದಾಗಿರ್ಬೋದು, ಮೈಸೂರು ದಸರಾ ಇರ್ಬೋದು, ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೇನೆ. ಆದರೆ ಅವರು ಮೈಸೂರಿನ ಸುಪುತ್ರ, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆಬ್ಸಲ್ಯೂಟ್ ಮೆಜಾರಿಟಿನ ಎರಡನೇ ಸಾರಿ ಕೊಟ್ಟಿದ್ದಾರೆ ಹೇಳಿ? ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೊದಲನೇ ಸಾರಿ 119 ಸೀಟು, ಈ ಸಾರಿ 136 ಸೀಟ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ಇವತ್ತು ಮೈಸೂರಿನಲ್ಲಿರುವಂತಹ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಸಿಎಂ ಸಿದ್ದರಾಮಯ್ಯನವರ ನಡೆಯನ್ನು ಟೀಕಿಸುವ, ಅವರ ವಿರುದ್ಧ ವಾಗ್ದಾಳಿ ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅದು ದಶಪಥ ಹೆದ್ದಾರಿಯಿಂದ ಹಿಡಿದು ಹಲವು ವಿಚಾರಗಳಲ್ಲೂ ಕೂಡ ಅವರ ಜಟಾಪಟಿಯನ್ನು ನೋಡಿದ್ವಿ. ಬಟ್ ಇತ್ತೀಚೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರ ವಿಚಾರದಲ್ಲೆಲ್ಲೋ ಸಾಫ್ಟ್ ಆಗ್ತಾ ಇದ್ದಾರಾ ಅಂಥೇಳಿ, ಈ ಹೆಸರಿಡುವ ವಿಚಾರದಲ್ಲೂ ಕೂಡ ಅದೇ ರೀತಿಯ ಒಂದಿಷ್ಟು ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ. ಒಂದು ಹಂತದಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ರೀತಿಯಾಗಿ ಸಾಫ್ಟ್ ನೇಚರ್ ತೋರಿಸ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಸಹಜವಾಗಿ ಕಾಡ್ತಾ ಇರುವಂಥದ್ದು ಪ್ರೇಮ್. ಯಾಕೆಂದರೆ ಪ್ರತಾಪ್ ಸಿಂಹ ಅವರು ಇವತ್ತೂ ಕೂಡ ಅದನ್ನೇ ಮಾತಾಡ್ತಾರೆ, ಸೈದ್ಧಾಂತಿಕವಾಗಿ ನಾನು ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ತೇನೆ. ಅದು ಏನು ಮೈಸೂರು ದಸರಾ ವಿಚಾರ ಇರ್ಬೋದು ಅಥವಾ ಹಿಂದುತ್ವದ ವಿಚಾರ ಇರ್ಬೋದು, ಬೇರೆ ಯಾವುದೇ ವಿಚಾರಗಳು ಬಂದರೂ ಕೂಡ ಸೈದ್ಧಾಂತಿಕವಾಗಿ ನಾನು ಸಿದ್ದರಾಮಯ್ಯನವರ ಈಗಲೂ ವಿರೋಧಿಸ್ತೇನೆ. ಆದರೆ ಅಭಿವೃದ್ಧಿಯ ವಿಚಾರದಲ್ಲಿ ನಾನು ಸಿದ್ದರಾಮಯ್ಯನವ್ರನ್ನ ವಿರೋಧಿಸೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಈ ಮೈಸೂರಿನ ಸುಪುತ್ರರು. ಎಸ್ಪೆಷಲಿ ಮೈಸೂರಿನಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಪ್ರಮುಖವಾಗಿ ಜಯದೇವ ಹಾಸ್ಪಿಟ್ಲು ನಿರ್ಮಾಣ ಇರ್ಬೋದು, ಅಥವಾ ರಾಜಪಥದ ನಿರ್ಮಾಣ ಇರ್ಬೋದು, ಅಥವಾ ಜಿಲ್ಲಾಸ್ಪತ್ರೆಯ ನಿರ್ಮಾಣ ಇರ್ಬೋದು. ಹೀಗೆ ಅನೇಕ ಆಸ್ಪತ್ರೆಗಳ ನಿರ್ಮಾಣ ಮತ್ತು ರಸ್ತೆಗಳ ನಿರ್ಮಾಣದ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಬಹಳ ದೊಡ್ಡದಿದೆ. ನಾವು ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕಾರಣ ಮಾಡುವಂಥದ್ದು ಬೇಡ. ಹೀಗಾಗಿಯೇ ಏನು KRS ರಸ್ತೆ ಅಂತ ಏನು ಕರೆಯಲಾಗ್ತಾ ಇದೆಯೋ ಆ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರು ಇಡುವಂಥದ್ರಲ್ಲಿ ಯಾವ ತಪ್ಪು ಇಲ್ಲ. ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂಥ ರೀತಿಯಲ್ಲಿ ಕೆಲಸ ಮಾಡಬೇಡಿ, ಸಣ್ಣತನವನ್ನು ಪ್ರದರ್ಶನ ಮಾಡಬೇಡಿ ಅಂತ ಹೇಳುವ ಮೂಲಕವಾಗಿ ಸಿದ್ದರಾಮಯ್ಯನವರ ಈ ಮೈಸೂರಿನಲ್ಲಿ ಮಾಡಿರುವಂಥ ಅಭಿವೃದ್ಧಿಗಳ ವಿಚಾರವನ್ನು ಬಹಳ ಮುಕ್ತ ಕಟ್ಟದಿಂದ ಹೊಗಳಿರುವಂಥದ್ದು. ಸಾಮಾನ್ಯವಾಗಿ ವಿರೋಧ ಪಕ್ಷಗಳು ಎಂಥದ್ದೇ ಅಭಿವೃದ್ಧಿ ಕಾರ್ಯಗಳನ್ನು ಆಡಳಿತ ಪಕ್ಷದವರು ಮಾಡಿದರೂ ಕೂಡ ಅದನ್ನು ಹೊಗಳೋದಿಲ್ಲ. ಆದರೆ ದಿಢೀರನಾಗಿ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರ ಪರವಾಗಿ ಅಭಿವೃದ್ಧಿಯ ವಿಚಾರದಲ್ಲಿ ಬ್ಯಾಟಿಂಗನ್ನು ಶುರು ಮಾಡಿದ್ದಾರೆ. ಯಾವಾಗ KRS ರಸ್ತೆಗೆ ಸಿದ್ದರಾಮಯ್ಯನವರ ಆರೋಗ್ಯ ಮಾರ್ಗ ಅಂತ ಇಡಬೇಕು ಅನ್ನುವಂತಹ ಪ್ರಸ್ತಾವನೆ ಶುರುವಾಯಿತು, ಆ ಸಂದರ್ಭದಿಂದ ವಿರೋಧಗಳು ಕೂಡ ಶುರುವಾಗಿದ್ದವು. ಆದರೆ ಈಗ ಆ ವಿರೋಧ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವ್ರಿಗಿಂತಲೂ ಕೂಡ ಹೆಚ್ಚಾಗಿ ಪ್ರತಾಪ್ ಸಿಂಹ ಮಾಡಿದ್ದಾರೆ. ಇವತ್ತು ಅಕ್ಷರಶಃ ಸಿದ್ದರಾಮಯ್ಯನವರು ಮಾಡಿರುವಂಥ 40 ವರ್ಷಗಳ ಸಾಧನೆಯನ್ನು ಮುಕ್ತ ಕಂಠದಿಂದ ಹೊಗಳುವ ಕೆಲಸವನ್ನು ಮೊದಲ ಬಾರಿಗೆ ಪ್ರತಾಪ್ ಸಿಂಹ ಇವತ್ತಿನ ಸಂದರ್ಭದಲ್ಲಿ ಮಾಡಿರುವಂಥದ್ದು ಪ್ರೇಮ್.
ಓಕೆ ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.